ಕೋಲಾರ ನಗರದ ಟೇಕಲ್ ಮುಖ್ಯ ರಸ್ತೆ ಚೌಡೇಶ್ವರಿ ನಗರದ ಈ ಕೆಂಪೇಗೌಡ ನಗರ ಅಂತೇನಿದೆ ಇದು ಮೊದಲನೇ ರಸ್ತೆಯಲ್ಲಿ ಇರೋಂಥ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಮರ. ಕನಿಷ್ಠ ಪಕ್ಷ ಇದಕ್ಕೆ ಕಡಿಮೆ ಅಂತಂದ್ರೂ 40 ವರ್ಷ ವಯಸ್ಸಾಗಿರ್ತದೆ. ಈ 40 ವರ್ಷ ವಯಸ್ಸಾಗಿರುವಂಥ ಮರನ ಇವಾಗ ಕಡಿಬೇಕು ಅಂತ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲಾಂದ್ರೂ ಆ ಲೆಟ್ರಲ್ಲಿ ನೋಡಿದ್ರೆ ಮರಗಳು ತೊಂದರೆ ಕೊಡ್ತಾ ಇದೆಯಂತೆ. ಇದು ಏನು ಹಾಸ್ಯಾಸ್ಪದವಾಗಿ ಒಂದು ಇದು ಆದೇಶನ ಹೊರಡಿಸಿದ್ದಾರೆ ಅರಣ್ಯ ಇಲಾಖೆಯವರು. ಮೊದಲನೇದಾಗಿ ಕೋಲಾರದಲ್ಲಿ ಅರಣ್ಯ ಇಲಾಖೆ ಅನ್ನೋದು ಸತ್ತೋಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದು ಸಾರ್ವಜನಿಕರು ಉಳಿಸ್ಕೊಂಡಿರುವಂಥ ಮರಗಳನ್ನ ಇವತ್ತು ಯಾರ್ದೋ ತೆವಲಿಗೆ ಇದನ್ನ ಕಟ್ ಮಾಡೋವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಬೀದಿಯಲ್ಲಿ ಸುಮಾರಷ್ಟು ಮರಗಳೆಲ್ಲ ಒಣಗೋಗಿದ್ವು. ನಾವೇ ಲೆಟ್ರ್ ಕೊಟ್ಟು ಕಟ್ ಮಾಡಿ ಅಂತ ಕೇಳ್ಕೊಂಡ್ವಿ, ಕಟ್ ಮಾಡಿದ್ರು. ಇರಲಿ, ಅದೆಲ್ಲ ಮಾಡಿದ್ರು ಆ ಥರ ಮಾಡೋದು ಬಿಟ್ಬಿಟ್ಟು ಈ ಚೆನ್ನಾಗಿರುವಂಥ ಮರಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಂದ್ರೂ ಇದು ಈ ಥರ ಮಾಡ್ತಾ ಇರೋದು ಭಾಳ ತಪ್ಪು. ನಿಜವಾಗ್ಲೂ ಇದು ಸಾರ್ವಜನಿಕರೆಲ್ಲ ಖಂಡಿಸ್ತಾ ಇದ್ದೀವಿ. ಇದನ್ನು ಈ ಕೂಡಲೇ ಕೈ ಬಿಡಬೇಕು. ಅದು ಮರಗಳು ತೊಂದರೆ ಮಾಡ್ತಾಯಿದ್ರೆ ಯಾವ ರೀತಿ ತೊಂದರೆ ಮಾಡ್ತಾಯಿದೆ ಅಂತ ವಿವರಣೆ ಕೊಡಬೇಕು. ಅದು ಬಿಟ್ಟು ಇವರು ಕಾಟಾಚಾರವಾಗಿ ಯಾವುದಂದ್ರೆ ಅದನ್ನ ಕಡಿಯೋದು ಅವೆಲ್ಲ ಮಾಡೋದು ಅಕ್ಷಮ್ಯ ಅಪರಾಧ ಆಗ್ತದೆ. ನಾವು ಸಾರ್ವಜನಿಕರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋಕೆ ರೆಡಿ ಇದ್ದೀವಿ. ಇದನ್ನು ಕಟ್ ಮಾಡಿಕೊಡೋದು ಅಷ್ಟೇ, ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಈ ಮರ ಏನು ಓಡೋಗೇನೋ ಅಡ್ಡ ಬರ್ತದೆ ಗಾಡಿಗಳಿಗೆ? ಮರ ಏನಾದರೂ ಓಡೋಗುತ್ತಾ? ಹೋದ್ರೋಗ್ಲಿ, ಮರ ಇದ್ದಿದ್ದ ಜಾಗದಲ್ಲೇ ಇರ್ತದೆ. ಮನುಷ್ಯನೇ ಮಾಡ್ತಾ ಇರೋದೆಲ್ಲ ತೊಂದರೆ ಹೊರತು ಮರಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಕರೋನಾ ಟೈಮಲ್ಲಿ ಸತ್ತೋಗ್ತಾ ಇದ್ರಲ್ರಿ, ಗಾಳಿ ಉಸಿರು ಇಲ್ದಿರ ಉಸಿರಾಡೋಕ್ಕೆ ತೊಂದರೆ ಆಗಿ ಸಾಯ್ತಾ ಇದ್ರಲ್ಲ, ಅಷ್ಟಮತ್ತ ಪರಿಜ್ಞಾನ ಬಡವ. ಅರಣ್ಯ ಇಲಾಖೆಯವ್ರಿಗೆ ಒಂದು ಗಿಡ ಉಣೋ ಯೋಗ್ಯತೆ ಇಲ್ಲ, ಇರೋ ಗಿಡಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಇದು ತಪ್ಪು. ನಾಗರಿಕರು ತೀವ್ರ ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಆ ಶಿಕ್ಷಣ ಇಲಾಖೆ ಹತ್ರ ಅಲ್ಲಿ ಕೂಡ ಮರಗಳು ಕಟ್ ಮಾಡಿದ್ದಾರೆ. ಇವ್ರಿಗೇನು ಬಂದಿರೋದು? ಇವ್ರು ದೊಡ್ಡ ರೋಗ. ಇವ್ರಿಗೆ ಒಂದು ಗಿಡ ಉಣೋ ಯೋಗ್ಯತೆ ಇಲ್ಲ. ಇವ್ರಿಗೆ ಇರ್ಬೋದು, ಕಮಿಷನ್ ಇರ್ತದೆ ಅವ್ರಿಗೆ. ಇಲ್ಲಾಂದ್ರೆ ಇಷ್ಟು ಹಚ್ಚ ಹಸಿರಾಗಿರೋ ಮರ ಕಡಿಯೋದಕ್ಕೆ ಇಷ್ಟು ಹಚ್ಚ ಹಸಿರಾಗಿರೋಂಥ ಮರನ ಕಟ್ ಮಾಡೋಂಥ ಅವಶ್ಯಕತೆ ಆದರೆ ಏನು?